ರೀ ಇದೇನೋ ವೇಸ್ಟ್ ಕೇಳ್ತಾ ಇದ್ರಲ್ಲ. ಲಕ್ಷ್ಮಿ, ಯಾಕೆ ನೀನೆಲ್ಲ ತೊಂದರೆ ತಗೋತೀಯಾ? ನಾನು ಬಂದು ತಗೋತಿರ್ಲಿಲ್ವಾ? ಗಂಡನ ಜೊತೆ ಕೆಲಸ ಮಾಡೋದ್ರಲ್ಲಿ ತೊಂದರೆ ಏನಿದೆ ಹೇಳಿ? ಇಷ್ಟಕ್ಕೂ ಮನೇಲಿದ್ರೆ ಆ ಸೊಸೆಯರು ಕೆಲಸ ಮಾಡೋಕೆ ಬಿಡಲ್ಲ. ನೀವು ಆರಾಮಾಗಿ ಕೂತ್ಕೊಳ್ಳಿ ಅಂತಾರೆ. ನೀವು ನೋಡಿದ್ರೆ ಇಲ್ಲೂ ಕೆಲಸ ಮಾಡಬೇಡ ಅಂತೀರಾ. ನನಗೂ ಕೂತು ಕೂತು ಬೇಜಾರಾಗತ್ತಲ್ವಾ? ಇಷ್ಟು ವರ್ಷ ಗಂಡ ಮನೆ ಮಕ್ಕಳು ಅಂತ ಮಾಡಿರೋ ಸಾಕಾಗ್ತಿಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಇನ್ಮೇಲೆ ನೀವು ಇವೆಲ್ಲ ಕೆಲಸ ಬಿಟ್ಬಿಟ್ಟು ಆರಾಮಾಗಿರಿ. ನಿಮ್ಮ ಜೊತೆ ನಾನು ಆರಾಮಾಗಿದ್ಬಿಡ್ತೀನಿ. ಅಬ್ಬಾ, ನಿನ್ನನ್ನು ಮಾತ್ರ ಮಾತಲ್ಲಿ ಗೆಲ್ಲಕ್ಕಾಗಲ್ಲ ಬಿಡು. ಸಿನು, ಓಹ್ ವೀರು, ವೀರು, ಯಾವಾಗ ಬಂದೆ ಫಾರಿನಿಂದ? ಏನು ಇದ್ದಕ್ಕಿದ್ದಂಗೆ ಬಡವನ ಮನೆ ಕಡೆ? ನಿನ್ನೆ ನೋಡೋಣ ಅಂತಾನೆ ಬಂದೆ. ಏನು ಈ ವಯಸ್ಸಲ್ಲೂ ಕೆಲಸ ಮಾಡ್ಕೊಂಡು ಮಾಡ್ಬೇಕಲ್ಲಪ್ಪ, ಹೊಟ್ಟೆ ಅಂತ ಇದೆಯಲ್ಲ. ಏನೋ ನಡೀತಾ ಇದೆ. ಸೀನಾ, ನೀನು ಮಾಡಿದ ಸಹಾಯದಿಂದ ನಾನು ಫಾರಿನ್ಗೆ ಹೋಗಿ ಸೆಟ್ಲ್ ಆಗಿದ್ದೇನೆ. ನೀನು ಮಾತ್ರ ಇನ್ನೂ ಹಾಗೆ ಇದೆಯಲ್ಲೋ? ಏನು ಮಾಡೋಕ್ಕಾಗುತ್ತೆ ವೀರು? ಯೋಗಿ ಪಡೆದಿದ್ದು ಯೋಗಿಗೆ, ಭೋಗಿ ಪಡೆದಿದ್ದು ಭೋಗಿಗೆ. ಆದರೆ ನಾನು ಈ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಪ್ಪ. ಯಾವ ಥರ ಪ್ರಾಬ್ಲಮ್ಮು ಇಲ್ಲ. ನೋಡೋ, ನಿನ್ನ ಬಾಯಿ ಮಾತಲ್ಲಿ ಆರಾಮಿದ್ದೀನಿ ಅಂತ ಹೇಳ್ಬೋದು, ಆದರೆ ವಾಸ್ತವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೀಗ ಒಂದು ಐಡಿಯಾ ಮಾಡಿದ್ದೀನಿ. ನೀನು ಅದಕ್ಕೆ ಒಪ್ಪಿಗೆ ಕೊಡಬೇಕು ಅಷ್ಟೇ. ಏನು ವೀರು ಅದು? ಏನು ಅಂತ ಹೇಳಪ್ಪ. ನೋಡೋ, ನಾನು ಹೇಳೋದನ್ನ ನೀನು ಒಪ್ಕೋಬೇಕು, ಬೇರೆ ದಾರಿ ಇಲ್ಲ ಅಷ್ಟೇ. ವೀರು, ಅದೇನು ಅಂತ ಹೇಳಿದ್ರೆ ಸರಿ ಇದ್ರೆ ಒಪ್ಕೊಳ್ತೀನಿ. ನೀನು ಇಷ್ಟು ವರ್ಷ ಕೆಲಸ ಮಾಡಿದ್ದು ಸಾಕು ಕಣೋ ಸೀನು. ಇನ್ನು ಮುಂದೆ ನೀನು ಆರಾಮಾಗಿರೋದಕ್ಕೆ ನಾನೊಂದು ದಾರಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದೇನು ಅಂದರೆ, ನಿನ್ನ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ನೀನು ಮೊದಲನಾಗೆ ಗ್ಯಾರೇಜ್ ಶುರು ಮಾಡು. 4 ಜನನ ಕೆಲಸಕ್ಕೆ ಇಟ್ಕೊಂಡು ಆರಾಮಾಗಿದ್ಬಿಡೋ. ಅಯ್ಯೋ, ಅದೆಲ್ಲ ಯಾಕೆ ವೀರು? ಈಗ ನೀನೇ ಹೇಳ್ದಿಯಲ್ಲೋ ಬದುಕಬೇಕು ಅಂತ, ಅದಕ್ಕೆ ಇಷ್ಟು ವರ್ಷ ಕೆಲಸ ಮಾಡಿದ್ ಸಾಕು ಕಣೋ. ಇನ್ಮೇಲಾದ್ರೂ ಓನರ್ ತರ ಇರು. ನಾನು ಇನ್ವೆಸ್ಟ್ ಮಾಡಿದೆ ಅಂತ ಅದ್ರಲ್ಲಿ ಪಾಲ್ ಕೊಡು, ಲಾಭ ಕೊಡು ಅಂತ ಕೇಳೋದಿಲ್ಲ. ನನಗೆ ನೀನ್ ಚೆನ್ನಾಗಿರ್ಬೇಕು ಅಷ್ಟೇ. ಅವತ್ತು ನೀನ್ ಮಾಡಿದ ಸಹಾಯದಿಂದ ಇವತ್ತು ನಾನು ಒಳ್ಳೆ ಸ್ಥಿತಿಲಿದ್ದೀನಿ ಕಣೋ. ದುಡ್ಡು ಕೂಡ ದುಡ್ದು ಹೇರಳವಾಗ್ಬಿಟ್ಟಿದೆ. ಈಗ ನನಗೆ ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಒಂದಷ್ಟು ಜನಕ್ಕೆ ಸಹಾಯ ಮಾಡಬೇಕಂತ ಡಿಸೈಡ್ ಮಾಡಿ. ಅದರಲ್ಲಿ ಮೊದಲನೇವನೇ ನೀನು ಕಣೋ ಸೀನು. ನನಗೆ ಜೀವನ ಕೊಟ್ಟೋ ನೀನು. ನೋಡೋ, ನೀನು ನನ್ನ ಮಾತನ್ನು ಒಪ್ಕೋಬೇಕಷ್ಟೇ, ಬೇರೆ ಮಾತನ್ನು ಹೇಳಂಗೇ ಇಲ್ಲ. ವೀರು, ನನ್ನ ಮಗಂದು ಆ ಸೈಟ್ ಏನೋ ತಕರಾರಾಗಿದ್ದಾಗ ಅದನ್ನು ಬಂದು ಅಷ್ಟು ಸುಲಭವಾಗಿ ಬಗೆಹರಿಸ್ಕೊಟ್ಟಲ್ಲಪ್ಪ. ಆ ಉಪಕಾರಕ್ಕೆ ನಾನು ಯಾವಾಗಲೂ ಕೃತಜ್ಞತೆ ಇಟ್ಕೊಂಡಿರ್ತೀನಿ. ಆದರೆ ನೀನು ಇದ್ದಕ್ಕಿದ್ದಂಗೆ ಬಂದು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನೀನು ಗರಾಜ್ ಮಾಡು ಅಂದರೆ ನನಗೆ ಏನು ಹೇಳಬೇಕು, ಏನು ಮಾಡಬೇಕು ತೋಚ್ತಾ ಇಲ್ಲ. ಒಂದು ಸ್ವಲ್ಪ ಸಮಯ ಕೊಡು, ನಾನು ಯೋಚನೆ ಮಾಡಿ ಹೇಳ್ತೀನಿ. ಟೈಮಲ್ಲ ಇಲ್ಲಪ್ಪ. ಲಕ್ಷ್ಮಿ ಅವರೇ, ನಿಮ್ಮ ಯಜಮಾನರು ಏನೇ ಮಾಡಬೇಕಾದ್ರೂ ನಿಮ್ನ ಕೇಳಿ ತಾನೇ ಶುರು ಮಾಡೋದು. ಈಗ ನೀವೇ ಅವ್ರನ್ನ ಒಪ್ಪಿಸ್ಬೇಕು. ಅಣ್ಣ, ಆ ಥರ ಎಲ್ಲ ಏನೂ ಇಲ್ಲ. ಅವ್ರೇನು ಇಷ್ಟಪಟ್ಟು ಮಾಡ್ತಾರೋ ಅದಕ್ಕೆ ನಾನು ಹ್ಞೂ ಅಂತೀನಿ ಅಷ್ಟೇ. ಅವ್ರು ಏನೇ ಮಾಡಿದ್ರು ಸರಿಯಾದ ನಿರ್ಧಾರನೇ ತಗೊಳ್ತಾರೆ. ಅದಕ್ಕೆ ನನ್ನ ಒಪ್ಪಿಗೆನೂ ಇರುತ್ತೆ. ಎಷ್ಟೇ ಆಗ್ಲಿ ಸ್ವಾಭಿಮಾನಿ ದಂಪತಿಗಳು. ಆಯ್ತು, ನಾನು ಜಾಸ್ತಿ ದಿನ ಟೈಮ್ ಕೊಡೋಕ್ಕಾಗಲ್ಲ. 2 ದಿನ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ ನೀವು ಡಿಸೈಡ್ ಮಾಡಿ ಹೇಳಬೇಕು. ನಾನೇನು ಬರ್ತೀನಿ. ವೀರು, ಏನು ಬಂದೋ ಹಾಗೆ ಹೋಗ್ತಾರಾ? ಲಕ್ಷ್ಮಿ, ಒಂಚೂರು ಕಾಫಿ ಮಾಡಿ ಬಾ. ಕಾಫಿ ಗಿಫಿ ಏನ್ ಬೇಡಪ್ಪ. ನೀನು ಒಪ್ಕೊಂಡ್ರೆ ನಿನ್ ಜೊತೆ ಊಟನೇ ಮಾಡ್ತೀನಿ, ಸರಿನಾ? ನಾನಿನ್ ಬರ್ತೀನಿ. ವೀರು, ಬಿಲ್ಲ ಕಣ, ಬರ್ತೀನಿ, ಬಾಯ್. ನೀನು ಹೆಂಡತಿ ಸರಿ ಹೋದ್ಲನಾ? ಇಲ್ಲ ಬ್ರೋ, ಹಾಗೆ ಇದ್ದಾಳೆ. ಭಾವನಾಕ ಮತ್ತು ಸಿದ್ದು ಬಂದಿದ್ರು. ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಬಂದರು ಅವಳನ್ನ. ಮತ್ತೆ ಸರಿ ಹೋಗಿರ್ಬೇಕಲ್ವಾ? ಯಾಕನ ಡಾಕ್ಟ್ರ್ ಹತ್ರ ಏನೋ ಕರ್ಕೊಂಡು ಹೋಗಿ ಬಂದರು. ಆದರೆ ಡಾಕ್ಟ್ರ್ ಕೊಟ್ಟಿದ್ದು ಮಾತ್ರೆನೇ ಬೇರೆ, ಇವ್ರು ತಂದಿದ್ದು ಮಾತ್ರೆನೇ ಬೇರೆ ಕಣ. ಮಧ್ಯದಲ್ಲಿ ಮಾತ್ರೆನ ಯಾರೋ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇವಳು ಆ ಮಾತ್ರೆ ತೊಗೊಂಡ್ಮೇಲೆ ಇನ್ನೂ ಹೇಗೆ ಗೋಡಕ್ಕೆ ಶುರು ಮಾಡಿಬಿಟ್ಲು. ಯಾಕೆ ಹೇಳ್ತೀಯ? ಅದೇ ಎಕ್ಸ್ಚೇಂಜ್ ಮಾಡೋದಕ್ಕೆ ಸಾಧ್ಯ? ಗೊತ್ತಿಲ್ಲ ಬ್ರೋ. ಇವ್ರು ಹೇಳೋದು ನೋಡಿದ್ರೆ ಯಾರೋ ನಮ್ಮ ಮಾವನ ಕುಟುಂಬನ ಟಾರ್ಗೆಟ್ ಮಾಡ್ತೀಯಾರಂತೆ. ಅದಕ್ಕೆ ಮಕ್ಕಳಾಗದೇ ಇರೋ ಥರ ಮಾತ್ರೆನ ಎಕ್ಸ್ಚೇಂಜ್ ಮಾಡಿಕೊಟ್ಟಿರೋದು. ಮಕ್ಕಳಾಗಿರುವಾಗ
ಏ ಹಾಗೆಲ್ಲ ಮಾಡಿ ಅವ್ರಿಗೇನ ಲಾಭ? ನನಗೇನು ಗೊತ್ತೋ, ಆದರೆ ಆಗಿದಂತೂ ನಿಜಾನಪ್ಪ. ಏನೋ ದೇವ್ರ ದಯೆ, ಮೊದಲೇ ವಿಷಯ ಗೊತ್ತಾಗಿ ಎಲ್ಲ ಸರಿ ಹೋಯ್ತು. ಅಯ್ಯೋ, ಫಸ್ಟ್ ಟೈಮು ಅವಳು ಆ ಮಾತ್ರೆ ತೊಗೊಂಡಾಗ ಅವಳು ಆಡಿಗೆ ನೋಡ್ಬೇಕಾಗಿತ್ತು ಗುರು. ಅಯ್ಯಪ್ಪ, ಎಲ್ಲಾದರೂ ದೇಶಾಂತರ ಓಡೋಗ್ಬಿಡೋಣ ಅನ್ನಿಸ್ತು. ಭಯದಲ್ಲಿ ಪತ್ರಗುಟ್ಟು ಹೋಗ್ಬಿಟ್ಟಿದ್ದೆ ನಾನಂತೂ. ಅಯ್ಯಪ್ಪ. ನೋಡ, ನೀನು ಹುಷಾರಾಗಿರೋ, ಯಾಕಂದರೆ ನೀನಿರೋದು ನಿಮ್ಮ ಮಾವನ ಮನೆಯಲ್ಲಿ. ನಿನ್ನೆ ಎತ್ತಾಕೊಂಡ್ರೆ ಏನು ಮಾಡ್ತೀಯ? ಏನು ಮಾತಾಡ್ತೀಯ ಬ್ರೋ? ಕಿಡ್ನಾಪ್ ನನ್ನನ್ನು? ಬ್ರೋ, ಅವ್ರು ಕಿಡ್ನಾಪ್ ಮಾಡೋದಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತಾದ್ರೆ ನಾನೇ ಕಿಡ್ನಾಪ್ ಆಗ್ಬಿಡ್ತೀನಿ. ಒಂದಷ್ಟು ದಿನ ಅಲ್ಲಿ ಹೋಗಿ ನೆಮ್ಮದಿಯಾಗಿರ್ತೀನಿ. ಇವ್ರುಗಳು ಟಾರ್ಚರ್ ತಡ್ಕೊಳಕ್ಕಾಗ್ತಿಲ್ಲ ಇಲ್ಲ. ಇಲ್ಲ ಪೆಂಗ, ಇನ್ನೂ ಬುದ್ಧಿ ಕಲ್ತಿಲ್ವಲ್ಲ ನೀನು? ನೋಡ, ಈಗ ನಿನ್ನನ್ನು ಕಿಡ್ನಾಪ್ ಮಾಡ್ತಾರೆ ಅಂತ ಇಟ್ಕೋ. ನಿಮ್ಮ ಮಾವಂಗೆ ಫೋನ್ ಮಾಡ್ತಾರೆ ದುಡ್ಡು ಬೇಕು ಅಂತ. ನಿಮ್ಮ ಮಾವ ನನಗೂ ಸಂಬಂಧ ಎಲ್ಲ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂದರೆ ಏನು ಮಾಡ್ತೀಯ? ನಿಂತ ಜಾಗದಲ್ಲೇ ನಿನ್ನ ಸಮಾಧಿ ಕಟ್ಬಿಡ್ತಾರೆ ಅಷ್ಟೇ. ಅಯ್ಯೋ, ಹಾಂ. ಓ ಮೈ ಗಾಡ್, ಇದನ್ನು ನಾನು ಯೋಚನೆ ಮಾಡಿಲ್ವಲ್ಲ ಬ್ರೋ. ಅಲೋ ಬ್ರೋ, ನಾನು ಜೀವನದಲ್ಲಿ ಇನ್ನೂ ಏನೇನೋ ಸಾಧಿಸಬೇಕು ಅಂತಿದ್ದೀನೋ, ಒಂದು ದೊಡ್ಡ ಸ್ಟಾರ್ಟಪ್ ಮಾಡಬೇಕು ಅಂತಿದ್ದೀನಿ. ಅಲ್ಲೋ ಕೇಳಿಸ್ಕೊಳ್ಳ ಇಲ್ಲಿ. ನೋಡ, ರಾಜಕಾರಣದಲ್ಲಿರೋರು ಹೀಗೆ. ನಿಮ್ಮ ಮಾವ ಎದುರುಗಡೆ ಒಳ್ಳೆ ಒಂಥರ ಕಾಣಿಸ್ಬೋದು, ಆದರೆ ಏನು ಮಾಡ್ತಾರೆ ಯಾರಿಗೆ ಗೊತ್ತು? ದುಡ್ಡು ಸುಮ್ಮನೆ ಬರುತ್ತೇನೋ? ದುಡ್ಡು ಮಾಡಬೇಕು ಅಂದರೆ ಯಾರಿಗೋ ಮೋಸ ಮಾಡಿರ್ತಾರೆ. ಈಗ ಮೋಸ ಮಾಡಿಸ್ಕೊಂಡವ್ರು ಸುಮ್ಮನೆ ಇರ್ತಾರಾ? ದುಡ್ಡು ಕಿತ್ಕೋಬೇಕು ಅಂದರೆ ಏನು ಬೇಕಾದರೂ ಮಾಡ್ತಾರೆ. ಹಾಂ, ನೀನು ಹುಷಾರಾಗಿರ್ಬೇಕು, ಗೊತ್ತಾಯ್ತಾ? ಹ್ಞೂ ಬ್ರೋ, ಹಾಗೆ ಮಾಡ್ತೀನಿ. ಇನ್ಮೇಲಿಂದ ನನ್ನ ಮೇಲೆ ನಾನೇ ಒಂದು ಕಣ್ಣಿಟ್ಕೋಬೇಕು. ಒಂದಲ್ಲ, 2 ಕಣ್ಣು ಇಟ್ಕೋ. ಇಟ್ಕೋತೀನಿ. ಭಯ ಆಗ್ತಿದೆ. ಟೀ ಕೊಡಿ ನಾವು. ಬಾ.